ವೀಕ್ಷಕರೇ ನಮಸ್ಕಾರ. A1 ಕನ್ನಡ ನ್ಯೂಸ್ ಹಾವೇರಿ. ನಾನು ನಿಮ್ಮ ವೀರೇಶ್. ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಶಾಂತಿ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜೊತೆಯಲ್ಲಿ ರಾಣೆಬೆನ್ನೂರಿನ ಡಿವೈಎಸ್ಪಿ, PSI ಮತ್ತು CPIಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಶಾಂತಿ ಸಭೆಗೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅನೇಕ ವಿಷಯಗಳ ಚರ್ಚೆ ಮಾಡಿದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ, ಮುಂದೆ ಬರತಕ್ಕಂತಹ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನೋದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಜೊತೆಯಲ್ಲಿ 2,000ಕ್ಕೂ ಹೆಚ್ಚು CCTVಗಳನ್ನ ರಾಣೆಬೆನ್ನೂರು ನಗರದಲ್ಲಿ ಅಳವಡಿಸಲಾಗಿದೆ. ಯಾವುದೇ ಬ್ಯಾನರ್ಗಳಾಗಲಿ, ಯಾವುದೇ ಸಣ್ಣ ಪುಟ್ಟ ಕಟೌಟ್ಗಳನ್ನಾಗಲಿ ಕಟ್ಟೋದ್ರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡ್ರೆ ಸಮಾಜದ ಹಿರಿಯರು ಎಲ್ಲ ಯುವಕರಿಗೆ ಕರೆದು ಅವರಿಗೆ ಸಂಧಾನ ರೀತಿಯಲ್ಲಿ ಶಾಂತಿಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಶಾಂತಿಯುತ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಕರೆ ಕೊಟ್ಟರು. ನಂತರ ರಾಣೆಬೆನ್ನೂರು ನಗರದ ಎಲ್ಲ ಶಾಂತಿ ಸಭೆಗೆ ಆಗಮಿಸಿದಂತ ಹಿಂದೂ ಮತ್ತು ಅನೇಕ ಸಮುದಾಯದ ಮುಖಂಡರು ಕೂಡ ತಮ್ಮ ಸಲಹೆ ಸೂಚನೆಗಳನ್ನ ಪೊಲೀಸ್ ಇಲಾಖೆಯ ಶಾಂತಿ ಸಭೆಯಲ್ಲಿ ನೀಡಲಾಯಿತು. ಮುಂಬರುವ ಗಣೇಶ ಚತುರ್ಥಿ ಇರಬಹುದು, ಈಗ ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬ ಇರಬಹುದು, ಎಲ್ಲವನ್ನೂ ಕೂಡ ರಾಣೆಬೆನ್ನೂರು ನಗರ ಈ ಹಿಂದಿನಿಂದನೂ ಶಾಂತಿಯಿಂದ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಮುಂದೆನೂ ಕೂಡ ಈ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಲ್ಲಿ ಮಾಡಿಕೊಂಡು ಒಟ್ಟಿಗೆ ಕೂಡಿ ಬಾಳೋಣ ಎಂಬ ಸಂದೇಶವನ್ನ ಸಾರಲಿ ಅನ್ನೋದನ್ನ ಇವತ್ತು ಪೊಲೀಸ್ ಇಲಾಖೆ ಒಂದು ಶಾಂತಿ ಸಭೆಯಲ್ಲಿ ಈ ಒಂದು ಸ್ಪಷ್ಟ ಸಂದೇಶವನ್ನ ಸಾರಿರ್ತಕ್ಕಂಥದ್ದು. ವೀಕ್ಷಕರೇ, ಹಾಗಾದ್ರೆ ಬನ್ನಿ, ಅನೇಕ ಮುಖಂಡರು, ಹಿಂದೂ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದೇನು ಒಮ್ಮೆ ನೋಡ್ಬಿಡಿ. ಮೊದಲನೇದಾಗಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದಂತಹ ಬಿದ್ರಿ ಸಾಹೇಬ್, ಈ ವರ್ಷದಂತೆ ಈ ವರ್ಷವು ನಾವು ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈ ಹಬ್ಬವನ್ನು ಇದೇ ತಿಂಗಳು 26ನೇ ತಾರೀಕು ಆಚರಣೆ ಮಾಡೋದು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿಕೊಂಡು ಅದನ್ನು ಯಾವ ರೀತಿ ಆಚರಣೆ ಮಾಡೋದು, ಒಂದು ಸರಳವಾಗಿ ಯಾವುದೇ ಒಂದು ಬೀಜಗಳನ್ನು ನಾವು ಉಪಯೋಗ ಮಾಡಿದ ಹಾಗೆಯೇ ಧ್ವನಿವರ್ಧಕಗಳನ್ನು ಅಳವಡಿಸಿಕೊಂಡು ಸರಳವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳಿ ನಾವೆಲ್ಲ ಸಮಾಜದಿಂದ ತೀರ್ಮಾನವನ್ನು ತಗೊಂಡಿದ್ದೇವೆ. ಅವಳಿಗೆಲ್ಲ ನಾವು ರೂಟ್ ಯಾವ ಥರ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಸ್ವಲ್ಪ ಗುಡ್ಡೆ ಮಧ್ಯದಿಂದ ಪ್ರಾರಂಭವಾಗಿ ನಾರಂಗಿ ಓಣಿ, ಜೋಳಿ ರೋಡಿ, ಮಹಾವೀರ್ ರಸ್ತೆ, ಜುಮ್ಮಾ ಮಸ್ಜಿದ್ ರಸ್ತೆ, ಸೈಕಲ್ಗಾರ್ ರೋಡಿ, ದೊಡ್ಡಪೇಟೆ ರಸ್ತೆಯಿಂದ ಚಕ್ಕಿಮುಕ್ಕಿ ದುರ್ಗಮ್ಮ ಗುಡಿ, ಫೋರ್ಟ್ ಸರ್ಕಲ್, ಬಸ್ ಸ್ಟ್ಯಾಂಡು, PB ರೋಡು, ಇಸ್ಲಾಂಪುರ್ ಓಣಿ, MG ರಸ್ತೆ ಮೂಲಕ ಹಾಯ್ದು ಮತ್ತೆ ಕೋಟೆ ಮಸ್ಜಿದ್ ಹತ್ತಿರ ಹೋಗಿ ಅಂತ್ಯಗೊಂಡು ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರತಿ ವರ್ಷ ಅದೇ ಥರ ಮಾಡ್ತಾ ಇದ್ದೀವಿ. ಈದ್ ಮಿಲಾದ್ ಕಾರ್ಯಕ್ರಮವನ್ನು ಪ್ರತಿ ವರ್ಷದ ಕೂಡ ಮಾಡ್ತಾ ಬರ್ತಕ್ಕಂಥ ಬಗ್ಗೆ ನನಗೂ ಎಲ್ಲ ಹಜರತ್ ಮೊಹಮ್ಮದ್ ಅವರತಕ್ಕಂಥ ಜನ್ಮ ದಿನಾಂಕದ ಪ್ರಯುಕ್ತವಾಗಿ ಮಾಡ್ತಕ್ಕಂಥ ಇದು ವ್ಯವಸ್ಥೆ. ಎಲ್ಲರೂ ಕೂಡ ಶಾಂತಿಯುತವಾಗಿ ಅವರೇನು ತತ್ವ ಸಿದ್ಧಾಂತಗಳು ಅಂದರೆ ಸಹಾಯ ಮಾಡ್ತಕ್ಕಂಥದ್ದು ಅಂದರೆ ಬಡಬಗರಿಗೆ ಕೂಡ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ. ಅಲ್ಲದೆ ಕೆಲವೊಂದು ವಿಚಾರಗಳನ್ನ ನೋಡಿದಾಗ ತತ್ವ ಸಿದ್ಧಾಂತಗಳನ್ನು ಹೇಳ್ತಕ್ಕಂಥದ್ದು, ಯಾರಿಗೂ ನೋವನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿ ಆ ಗುರು ಅಂತಲೇ ಕರಿತೀವಿ ನಾವು. ಅವರನ್ನು ನಾವು ಪಾಲನೆ ಮಾಡೋದ್ರ ಮುಖಾಂತರ ನಾವು ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆಯಿಂದ ನಾವು ನೀವೆಲ್ಲರೂ ಕೂಡಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರು ಇವರು ಹಿಂದೂ ಮುಸ್ಲಿಂ ಬೌದ್ಧ ಧರ್ಮ ಎಲ್ಲ ಬರೋದು ಮನುಷ್ಯರಾಗಿ ಬಂದಿರೋದು ಒಂದೇ ಬೇಕಾಗ್ತದೆ, ಒಂದೇ ಲೆವೆಲ್ ಹೊರಡ್ತೈತಿ. ನಮ್ಮ ಧರ್ಮಗಳಿಗೆ ಆಚರಣೆಗಾಗಿ ಮಾಡ್ತಕ್ಕಂಥದ್ದನ್ನು ಪೂಜೆ ಮಾಡ್ಕೊಳ್ತಕ್ಕಂಥದ್ದಿದೆ. ಆ ನಿಮಿತ್ತವಾಗಿ ಅವನಿಗೆಲ್ಲ ಕೂಡ ಮಾಡಿಕೊಂಡು ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಿಕೊಂಡು ಯಾರಿಗೆ ನೋವಾಗ್ತದೆ ಅವುಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಈ ಕಾರ್ಯಕ್ರಮ ನಡೆಸಲಿಕ್ಕೆ ತಯಾರಿ ಆಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡಿ. ಈದ್ ಮಿಲಾದ್ ಹಬ್ಬ ಅಂದರೆ ಭಾಳ ಪವಿತ್ರವಾದ ಹಬ್ಬ, ಸಂದೇಶ ಕೊಟ್ಟಿರ್ತಕ್ಕಂಥ ಹಬ್ಬ ಅಂದರೆ ಈದ್ ಮಿಲಾದ್. ಮೊಹಮ್ಮದ್ ಪೈಗಂಬರ್ ಅವರು ಈದ್ ಮಿಲಾದ್ ಅಂದರೆ ಎರಡು ಶಬ್ದ ಬರ್ತದೆ. ಈದ್ ಅಂದರೆ ಹಬ್ಬ, ಮಿಲಾದ್ ಅಂತಂದರೆ ಹುಟ್ಟು. ಯಾವ ಹುಟ್ಟಾಗಿರ್ಬೋದು, ಅದು ಜಗ ಆಗಿರ್ಬೋದು, ಆ ಹುಟ್ಟಿನ ಕ್ಷಣ ಏನೈತಲ್ಲ ಭಾಳ ಮಹತ್ವವಾಗಿರ್ತಕ್ಕಂಥ ಕ್ಷಣ. ಮೊಹಮ್ಮದ್ ಪೈಗಂಬರ್ ಅವರು ಸಂದೇಶ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕೂಡ ಏನು ಸಂದೇಶ ಕೊಟ್ಟಾರ, ಇನ್ನೂ ಸಾವಿರಾರು ವರ್ಷಗಳು ಹೋದರೂ ಕೂಡ
ಆ ಸಂದೇಶಕ್ಕೆ ಯಾವತ್ತೂ ಅಳಸಕ್ಕೆ ಸಾಧ್ಯ ಇಲ್ಲ, ಯಾರು ಅಳಸಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೇವೆ ನಮ್ಮ ಜಾತಿ ದೊಡ್ಡದು, ನಮ್ಮ ಜಾತಿ ಯಾವ ಜಾತಿ ಇಲ್ಲ, ಮಾನವ ಜಾತಿನೇ ದೊಡ್ಡದು ಅಂತ ನಮ್ಮ ಭಾವನೆ. ಈದ್ ಮಿಲಾದ್ ಅಂತಂದ್ರೆ ಬರೇ ನಾವು ಚೆನ್ನಾಗಿ ಡ್ರೆಸ್ ಹಾಕಿ ಊಟ ಮಾಡೋದಲ್ಲ. ನನ್ನ ತಿಳಿದ ಮಟ್ಟಿಗೆ ನಾವೆಲ್ಲರೂ ಖುಷಿಯಿಂದ ಆಚರಿಸ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತಿ. ಅಂತ ಒಂದು ಪವಿತ್ರ ಹಬ್ಬದಲ್ಲಿ ನಾವು ನೀವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡೋದು. ಇದರಲ್ಲಿ ಯಾವುದೋ ಏನಾದ್ರು ಪ್ರಚೋದನಕಾರಿ ಯಾವ ಬರ್ತಾ ಇರ್ತವೆ, ದಯವಿಟ್ಟು ಅದಕ್ಕೆ ಯಾರು ಮನಸ್ಸು ತಲೆ ಕೊಡದೆ ಅಂತ ಯಾರಾದ್ರೂ ಏನಾದ್ರು ಬಿಟ್ಟಿದ್ರೆ ನಮ್ಮ ಇಲಾಖೆ ಐತಿ, ಈ ಇಲಾಖೆ ತಿಳಿಸೋಣ, ಮುಂದಿನ ಕ್ರಮ ಅವ್ರು ಮಾಡ್ತಾರೆ. ಅದರ ಬದಲೇ ನೋಡ್ಕೊಂಡು ಕಡ್ಡಿ ಕೆರೆ ಬಹಳ ಬಂದಿರ್ತಾರೆ, ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಬಹಳ ಒಂದು ಪವಿತ್ರವಾದ ಹಬ್ಬ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಆಚರಣೆ ಮಾಡುವ ಜೊತೆಗೆ ರಾಣೆಬೆನ್ನೂರು ಒಂದು ಒಳ್ಳೆಯ ರಾಣೆಬೆನ್ನೂರಾಗಿ ಮಾಡೋಣ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯವಾಗಿ ರೈಸ್ ಅಂತಕ್ಕಂಥ ಒಂದು ವಿಚಾರವನ್ನ ನಮ್ಮ ವೆಂಕಟೇಶ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರೆ, ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಕಾಲೇಜುಗಳಲ್ಲಿ ಕೂಡ ಏನು ರೈಸ್ ಅಂತಕ್ಕಂಥ ವಿಷಯ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಅನ್ನೋದನ್ನ ಎಲ್ಲ ಕಾಲೇಜುಗಳಿಗೆ ಹೋದ್ರೆ ಅದು ಇನ್ನೂ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ, ಸಮಾಜವನ್ನು ತಿದ್ದೋದಕ್ಕೆ, ವಿದ್ಯಾರ್ಥಿಗಳನ್ನು ತಿದ್ದೋದಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಜೊತೆಗೆ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಏನು ಮಾಜಿ ಕೌನ್ಸಿಲರ್ಗಳಿದ್ರ ಆ ವಾರ್ಡ್ಗಳ ಕೌನ್ಸಿಲರ್ಗೆ ಏನು ಬೀಟ್ ನೀವು ಕೊಟ್ಟಿದ್ದೀರಿ ಕೆಲಸನ, ಅವ್ರು ಇಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಸಭೆಗಳನ್ನು ಮಾಡೋದ್ರ ಮೂಲಕ ಜನರಿಗೆ ತಿಳುವಳಿಕೆ ಕೊಡೋದ್ರ ಜೊತೆಗೆ ಪಾಲಕರು ಮಕ್ಕಳ ಬಗ್ಗೆ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನ ಮುದುಮ್ಸಕ ಸಾಧ್ಯ ಆಗ್ತೈತಿ. ಇದರೊಂದಿಗೆ ನಶೆಮುಕ್ತ ರಾಣೆಬೆನ್ನೂರನ್ನ ಮಾಡೋದಕ್ಕೆ, ನಶೆಮುಕ್ತ ಜಿಲ್ಲೆಯನ್ನು ಮಾಡೋದಕ್ಕೆ, ದೇಶವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರು ಬರ್ತೈತಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನಾವೆಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಜುಮನ್ ಸಂಸ್ಥೆಯವರು ಇಡೀ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ವಿಚಾರದಲ್ಲಿ ಇಲ್ಲೆಲ್ಲ ಅವರು ಮಾತಾಡಿದ್ದಾರೆ. ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟಾಗಿ ಅವ್ರ ಜೊತೆ ಕೈ ಜೋಡಿಸಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ಆಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈದ್ ಮಿಲಾದ್ ಹಬ್ಬವನ್ನು ಮಾಡೋದಕ್ಕೆ ಸಹಕಾರ ಮಾಡೋಣ. ಶಾಂತಿ ಸಭೆ ನಡೀತಾ ಇದೆ. ಪ್ರತಿ ವರ್ಷ ಏನೇ ಯಾವುದೇ ತೊಂದರೆ ಆಗದಾಗೆ ಅಚ್ಚುಕಟ್ಟಾಗಿ ನಡೀತಾ ಇದೆ. ಲೈಟಿನ ಕಂಬ ತುದಿ ಹೋಗಿ ಕಟ್ಟುವಂಥ ಕೆಲಸ ಮಾಡಿದರೆ ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಅದರಲ್ಲಿ ಲೈಟ್ ಇರ್ತದೆ, ವೈರ್ಗಳಿವೆ. ನಾಳೆ ನಮ್ಮ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಏನಾದರೂ ಅನಾಹುತ ಕೆಡಾದ್ರೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಡಿಪಾರ್ಟ್ಮೆಂಟಿಗೆ ಗಮನ ತರ್ತಾ ಇದ್ದೀನಿ. ಈಗ ಮುಂಜಾನೆ ಅಂತ ಒಂದು ಘಟನೆ ನಡೀತು, ಮಾನ್ಯ PSI ಸಾಹೇಬರು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಅದನ್ನು ಪೀಸ್ಫುಲ್ ಮಾಡಿ ಅದನ್ನು ತೆರವುಗೊಳಿಸಿ. ಯಾಕಂದರೆ ಎಲ್ಲೇ ಆದರೂ ಕೂಡ ಅತಿ ಎತ್ತರದಲ್ಲಿ ಕ್ರಮದಲ್ಲಿ ನಾವು ಧ್ವಜ ಹಾರಿಸ್ತೇವೆ ಅಂತ ಅವನೇ ಹಿಡ್ಕೋಬೇಡ್ರಿ. ಸಾಧ್ಯವಾದ ಮಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ತಗೊಳ್ರಿ, ನಗರಸಭೆಯಿಂದ ಪರ್ಮಿಷನ್ ತಗೊಳ್ರಿ. ಲೈಟಿನ ಕಂಬಗಳಲ್ಲಿ ಲೈಟ್ಗಳು ಇರ್ತವೆ, ಅದೇನಾದರೂ ನಾಳೆ ಹೆಚ್ಚು ಕಮ್ಮಿ ಆಗಿ ಅದು ತೊಂದರೆಗಳಾದರೆ ಭಾಳ ಸಮಸ್ಯೆ ಆಗ್ತದೆ ಅಂತ ಗಮನದಲ್ಲಿಸಿ ದಯವಿಟ್ಟು ಅಂಥ ಕೆಲಸಕ್ಕೆ ಯಾರು ಕೈ ಹಾಕಬೇಡ್ರಿ. ನಿಮ್ಮ ಸಮಾಜದ ಮುಖಂಡರು ತಿಳಿಸಿ, ನಾನು ಧ್ವಜ ಕಟ್ತೀನಿ, ಅಂಜುಮನ್ ಸಂಸ್ಥೆ ನೀವು ಅಧ್ಯಕ್ಷರು ಸಮಿತಿ ಸದಸ್ಯರ ಒಟ್ಟಿಗಿದ್ದೀರಿ, ತಾವು ಗಮನಕ್ಕೆ ತಂದು ಹಿರಿಯರಲ್ಲ ನಿಮ್ಮ ಹಿರಿಯರಿಗೆಲ್ಲ ಗಮನ ಕೊಡಿ. ಯಾಕಂದರೆ 35 ವಾರ್ಡಲ್ಲಿ ಕೂಡ ಒಳ್ಳೆ ನಮ್ಮ ಪುಟ್ಟಣ ಬೀಟ್ ಕಮಿಟಿ ಅಂತ ಇದೆ, ಸಿಬ್ಬಂದಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಕಣ್ಣು ತಪ್ಪಿಸಿ ತಾವೆಲ್ಲ ಮಾಡಕ್ಕೆ ಹೋದ್ರೆ ದಯವಿಟ್ಟು ಡಿಪಾರ್ಟ್ಮೆಂಟ್ಗೆ ತಾವೇ ತಪ್ಪಿಸ್ತಾರೆ ಅಂತಾರೆ. ಯಾರೂ ಮಾಡೋದು. ಯಾಕಂದರೆ ನಮ್ಮ ಹಬ್ಬಗಳು ನಿಮ್ಮ ಹಬ್ಬಗಳು ಒಟ್ಟಿಗೆ ನಡೀತಾ ಇದ್ದಾವೆ. ಶ್ರಾವಣ ಮಾಸ ಜೊತೆಗೆ ನಿಮ್ಮ ಹಬ್ಬಗಳು ನಡೀತಾ ಇದೆ ಅಂತ ಪರಮಾತ್ಮನು ನಾವೆಲ್ಲ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಂಥವೆಲ್ಲ ತಪ್ಪುಗಳಿಗೆ ಯಾರಿಗೂ ಆಗ್ಬಾರ್ದು ಅಂತೇಳಿ ತಮ್ಮ ತಿಳಿಸ್ತಾ, ಬೆಳೆ ನಿಮ್ಮ ಧ್ಯಾನ ಸುಳಿದು ಸೂಸುವ ಗಾಳಿಯೂ ನಿಮ್ಮ ಧ್ಯಾನ, ನಿಮ್ಮ ಧ್ಯಾನವನ್ನುಂಡು ಅನ್ಯರು ಹೊಗಳುವ ಮುನಿಗಳ ನಾನಂಬೆ ರಾಮನಾಥ, ದಯವಿಲ್ಲದ ಅಧರ್ಮವು ಅದು ಯಾವುದಯ್ಯ ಎನ್ನುತ್ತಾ ಈ ಶುಭ ಸಂಜೆಯ ವೇಳೆಯಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಕರೆದಂತ ಜಿಲ್ಲಾ SP ಮೇಡಮ್ನವರೇ, ಇವತ್ತಿನ ದಿವಸ ಈ ಒಂದು ಶಾಂತಿ ಸಭೆಯನ್ನ ಪ್ರತಿ ವರ್ಷವೂ ಕೂಡ ಕರೀತಾ ಇರ್ತಾರೆ. ಈ ಕರೆಯುವಂತ ಉದ್ದೇಶ ಏನಂತಂದ್ರೆ ಎಲ್ಲರೂ ಹಿಂದೂ ಮತ್ತು ಮುಸ್ಲಿಂ ಸೇರಿ ಅಂದ್ರೆ ಶಾಂತಿಯುತವಾಗಿ ಹಬ್ಬ ಮಾಡಬೇಕು. ಇದು ಒಂದು ಒಳ್ಳೆಯ ಪವಿತ್ರವಾದಂತ ಹಬ್ಬ ಅಂತಂತ ಹೇಳಿ ಈ ಒಂದು ಶಾಂತಿ ಸಭೆಯನ್ನ ಕರಿತಾ ಇದ್ದೇವೆ. ಅಂದ್ರೆ ಎರಡು ವಿಶೇಷಗಳನ್ನ ನಾವು ಇದರಲ್ಲಿ ನಾವು ತಿಳಿದುಕೊಳ್ಬೇಕಾಗುತ್ತದೆ. ಇದು ಬಡವರಿಗೆ ದಾನ ಮಾಡುವುದು ಮತ್ತು
ಸಿಹಿ ಹಂಚುವ ಒಂದು ಕಾರ್ಯಕ್ರಮ ಇದು. ಅದೇ ರೀತಿಯಾಗಿ ಈದ್ ಮಿಲಾದ್ ಹಬ್ಬವನ್ನು ಕೂಡ ಅಚ್ಚುಕಟ್ಟಾಗಿ ಯಾವ ಐತಿಕ ಘಟನೆ ಆಗದಿರ್ತಕ್ಕ ಹಿರಿಯರು ಯಾವ ಕಿಳಿಗೇಡಿ ಹುಡುಗರು ಏನಾರು ಮಾಡಿದ್ರಪ್ಪ ಅಂದ್ರೆ ಅಲ್ಲೇ ನಾವೆಲ್ಲ ಹಿರಿಯರು ಅದನ್ನ ತಕ್ಕ ಬಿಡಿದಾಗ ಸುವ್ಯವಸ್ಥವಾಗಿ ಐತಿಕ ಘಟನೆ ಆಗ ರೀತಿ ಒಳಗ ನಡೀತವು. ನಾವು ನೀವು ಒಂದು ಪ್ರೀತಿ ವಿಶ್ವಾಸದಿಂದ ಯಾವ ಆ ಸಮಾಜ ಈ ಸಮಾಜ ಅಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳು ನಾವು. ಆದ್ರೆ ಮಾತುಗಳು ನಡಿಗಳು ಬೇರೆ ಇರ್ತವು. ಅದು ಕೂಡ ನಿಮ್ಮ ಹಬ್ಬ ಪೈಗಂಬರ್ ಅವರು ಬಹಳ ಸವಿಸ್ತರವಾಗಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ಪ್ರತಿ ವರ್ಷನೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಣ. ಈ ಒಂದು ಈದ್ ಮಿಲಾದ್ ಸಂದರ್ಭದಲ್ಲಿ ನಾವು ಕಳೆದ ವರ್ಷ ಮತ್ತೆ ಈ ಹಿಂದೆ ಏನು ಮಾಡಿದ್ವಿ ಈದ್ ಮಿಲಾದ್ನ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಡೆಯಿಂದ ಏನು ಒಂದು ಪ್ರಿಪೇರ್ನೆಸ್ ಇದೆ ಅಂತಂದ್ರೆ ಸುಮಾರು ಒಂದು ಹೋಮ್ ಗಾರ್ಡ್ಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಸೇರಿ ಒಂದು 300 ಜನ ಸಿಬ್ಬಂದಿಗಳನ್ನ ಮೇಡಮ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ಟ್ರೈಕಿಂಗ್ ಫೋರ್ಸ್ KSRP ಮತ್ತು DR ಕೂಡ ನಮಗೆ ಬರುತ್ತೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಕಳೆದ ಬಾರಿ ನಾವು ಈದ್ ಮಿಲಾದ್ನ ಮೆರವಣಿಗೆಯ ಸಂದರ್ಭದಲ್ಲಿ ಆದಂಥ ಒಂದು ಸಣ್ಣ ಒಂದು ಏನು ನಿಮ್ಮಲ್ಲಿ ಆದಂಥ ಒಂದು ಸಣ್ಣ ಲಘುನಾಸ್ ಏನಂದ್ರೆ ಈಗ ನಿಮ್ಮದು ಲೆಂತ್ ಆಫ್ ದ ಪ್ರೊಸೆಷನ್ ಆ ಮೆರವಣಿಗೆ ಉದ್ದ ಒಂದು ಕಿಲೋಮೀಟರ್ ಇದೆ ಅಂತಂದ್ರೆ ಅದು 2 ಭಾಗ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಮುಂದೆ ಇರೋರು ಹಿರಿಯರು ಬುಜುರ್ಗರು ಮುಂದೆ ಹೋಗ್ಬಿಡ್ತೀವಿ, ನೀವು ಹಿಂದೆ ಇರೋರು ಹಿಂದೆ ಉಳ್ಕೊಂಡ್ಬಿಡ್ತಾರೆ. ಅದು 2 ಪಾರ್ಟ್ ಆಗೋಗ್ಬಿಡ್ತೀವಿ. ದಯಮಾಡಿ ಫ್ಲಾಟ್ ಮಾಡಬೇಡಿ, ನಮಗೆ ಬಂದೋಬಸ್ತ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ತಾವು ಏನು ಇಲ್ಲಿ ಬಂದಿದ್ದೀರಿ ಲೀಡರ್ಗಳು ಅದನ್ನ ಮೇಂಟೈನ್ ಮಾಡಬೇಕು. ಒಂದೇ ಬಂದೋಬಸ್ತು ಒಂದೇ ಮೆರವಣಿಗೆನ 2-3 ಮಾಡಬೇಡಿ. ಸೈಕಲ್ ಗಾರವಣಿದೊಂದು, ಕೋಟೆ ಮಸೀದಿದೊಂದು, ಅಥವಾ ಪಂಪಾನಗರದ್ದು, ಸಿದ್ದೇಶ್ವರ ನಗರ, ಮಾರುತಿ ನಗರದ್ದು ಬೇರೆ ಬೇರೆ ಆಗೋದು ಬೇಡ. ಎಲ್ಲಾ ಮೆರವಣಿಗೆಗಳು ಒಟ್ಟಾಗಿ ಸಾಗಬೇಕು. ಅದು ಒಂದೇ ಒಂದು ಎಲ್ಲೂ ಕೂಡ ಮಧ್ಯದಲ್ಲಿ ಬ್ರೇಕಪ್ ಆಗಬಾರ್ದು. ನೀವು ಏನು ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ಕಟ್ಕೋತೀರಿ ಅದನ್ನ ಎಲ್ಲರೂ ಕೂಡ ಈ ಹಿಂದಿನಿಂದ ಬಂದಿರುವಂತ ರೂಲ್ಸ್ ಪ್ರಕಾರ ತಾವೆಲ್ಲರೂ ಕೂಡ ನಗರಸಭೆ ಒಂದು ಕಮಿಷನರ್ ಸಾಹೇಬ್ರ ಕಡೆಯಿಂದ ಒಂದು ಅನುಮತಿಯನ್ನು ಪಡ್ಕೋಬೇಕು. ಮತ್ತೆ ಅಲ್ಲಿ ಏನೇ ತಾವೇನಾದ್ರೂ ಒಂದು ಬರವಣಿಗೆ ಬರೀತೀರಾ ಅಂತಂದ್ರೆ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ತಾವು ಯಾವುದೇ ಪ್ರಚೋದನಕಾರಿಯಾಗಿ ಬರೆದಿದ್ದ ರೀತಿಯಲ್ಲಿ ನೀವು ಇದನ್ನ ಎನ್ಶೂರ್ ಮಾಡಬೇಕು, ಅದನ್ನ ಪ್ರಾಮಾಣೀಕರಿಸಬೇಕು. ಯಾಕೆಂತಂದ್ರೆ ಇದು ನಮಗೆ ಮೇಲಾಧಿಕಾರಿಗಳಿಂದ DG ಸಾಹೇಬ್ರ ಆಫೀಸಿಂದ ಬಂದಿರೋ ಇನ್ಸ್ಟ್ರಕ್ಷನ್ಸ್ ಈ ತರ ಇದೆ. ಗಣಪತಿ ಮತ್ತೆ ಯಾವುದೇ ಈ ತರ ದೊಡ್ಡ ಒಂದು ಮೆರವಣಿಗೆ ಸಂದರ್ಭದಲ್ಲಿ ನೀವು ಕಟ್ಟುವಂತ ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ ದಯಮಾಡಿ ತಾವು ಎಲ್ಲ ನಗರಸಭೆಯಿಂದ ಪರ್ಮಿಷನ್ ತಗೋಬೇಕು. ಮತ್ತೆ ಅದಕ್ಕೆ ಪೊಲೀಸರು NOC ಕೊಡ್ತಾರೆ, NOC ಇರುತ್ತೆ ಅದರಲ್ಲಿ, ಅದು ನಾವು ಅವ್ರಿಗೆ ಕೊಡ್ತೀವಿ. ಆ ಒಂದು ಪಾಯಿಂಟ್ಗಳಲ್ಲೇ ತಾವು ಬ್ಯಾನರ್ಸ್ ಮತ್ತೆ ಬಂಟಿಂಗ್ಸ್ಗಳನ್ನ ಕಟ್ಟಬೇಕಾಗುತ್ತೆ. ಎಲ್ಲಿ ಕಾಂಪ್ಲಿಕೇಟೆಡ್ ಏರಿಯಾಸ್ ಇರುತ್ತೆ ನಿಮ್ಮ ಏರಿಯಾಗಳಲ್ಲಿ, ಈಗ ಸೈಕಲ್ ಗಾರವಣಿಯಲ್ಲಿ ಅಥವಾ ಮಸೀದಿ ನಮ್ಮ ಕೋಟೆ ಮಸೀದಿಯಲ್ಲಿ ಈ ಭಾಗದಲ್ಲಿ ನೀವು ಕಟ್ತಿರ್ಬೇಕಾದ್ರೆ ನಮಗೆ ಸಮಸ್ಯೆ ಆಗಲ್ಲ. ಎಲ್ಲಿ ಕಾಂಪ್ಲಿಕೇಟೆಡ್ ಏರಿಯಾಗಳು ಇರ್ತವೆ, ನೀವು ಎಲ್ಲಿ ಪರ್ಮಿಷನ್ ತಗೊಂಡಿರ್ತೀರಿ ಅಂತ ಕಡೆ ನಮ್ಮ ಪೊಲೀಸರ ಪ್ರೆಸೆನ್ಸ್ ಇರುತ್ತೆ. ನಮ್ಮ ಪೊಲೀಸರ ಪ್ರೆಸೆನ್ಸ್ ಇಟ್ಕೊಂಡೇನೆ ತಾವು ನಿಮ್ಮ ಒಂದು ಏನು ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ಗಳನ್ನ ಕಟ್ಟಬೇಕು. ನಾವು ಆ ಟೈಮಲ್ಲಿ ಇರ್ತೀವಿ. ನಾವು ಇರೋದ್ರಿಂದ ಏನು ಅಂತಂದ್ರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಉಂಟಾಗಬಾರ್ದು ಅನ್ನೋದು ಪೊಲೀಸ್ನ ಒಂದು ಮುಂಜಾಗ್ರತಾ ಕ್ರಮ. ನೀವು ಈ ಸಲ ವಾಲಂಟಿಯರ್ಸ್ ಲಾಸ್ಟ್ ಟೈಮ್ ಇಟ್ಕೊಂಡಿದ್ರೆ ವಾಲಂಟಿಯರ್ಸ್ ಜಾಸ್ತಿ ಮಾಡ್ಕೋಬೇಕು. ಅಂತೂ ಬ್ಯಾನ್ ಆಗಿದೆ, ತಾವು ಬಳಸೋದಿಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಇನ್ನೇನು ಕ್ವಶನ್ ಡಿಸ್ಕಷನ್ ಮಾಡಲ್ಲ. ನಿಮ್ಮಲ್ಲೇ ಕೆಲವೊಂದು ವೈಯಕ್ತಿಕವಾಗಿ ಕೆಲವೊಂದು ಹುಡುಗರ ನಡುವೆ ಕ್ಲಾಶಸ್ ಆಗ್ತಿರುತ್ತೆ, ಅದನ್ನು ಕೂಡ ನೀವು ಮೊದಲೇ ನೋಡ್ಕೋಬೇಕು. ನಮ್ಮ ರಾಣೆಬೆನ್ನೂರಲ್ಲಿ ಈದ್ ಮಿಲಾದ್ ವಿಚಾರವಾಗಿ ಯಾವುದೇ ಘರ್ಷಣೆಗಳು ಗಲಾಟೆಗಳು ಸಂಭವಿಸಿಲ್ಲ. ಕಂಟಿನ್ಯೂ ಆಗಿ ಇದೇ ಒಂದು ಶಾಂತತೆಯನ್ನು ತಾವು ಕಾಪಾಡ್ಕೋತೀವಿ ಅಂತ ಅಂದ್ಬಿಟ್ಟು ನಾನು ಹೇಳ ಬಯಸ್ತೀನಿ. ಮುಖ್ಯವಾಗಿ ನಾನು ನಿಮಗೆ ಎಚ್ಚರಿಸೋದು ಏನು ಅಂತಂದ್ರೆ ನಮ್ಮ ರಾಣೆಬೆನ್ನೂರಿನಲ್ಲಿ 2000 ಕ್ಯಾಮ್ರಾಗಳಿವೆ. ಎಲ್ಲವೂ ಕೂಡ ಜಿಯೋ ಟ್ಯಾಗಿಂಗ್ ಆಗಿದೆ. ಪ್ರತಿಯೊಂದೂ ಕೂಡ ನಾವೇನು ಈಗ ಕ್ಯಾಮ್ರಾದಲ್ಲಿ ಹಿಂಗೆ ಒಬ್ರು ಇದನ್ನ ಏನು ಶೂಟ್ ಮಾಡ್ತಾ ಇದಾರಲ್ಲ, ಅದು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲದೂ ಪಿನ್ ಟು ಪಿನ್ ಎಲ್ಲ ಕ್ಯಾಮ್ರಾದಲ್ಲಿ ಸಿಗುತ್ತೆ. 2000 ಕ್ಯಾಮ್ರಾಗಳಿದಾವೆ. ನಾವೇನಾದ್ರೂ ಕಣ್ತಪ್ಪಿನಿಂದ ಮಾಡೋಂಥ ಪ್ರತಿಯೊಂದು ವಿಚಾರಗಳು ಕೂಡ ನಮ್ಮಲ್ಲಿ ಏನೋ ಒಂದು ಆ ಕ್ಯಾಮ್ರಾಗಳಲ್ಲಿ ಸೇವ್ ಆಗ್ತಾ ಇರುತ್ತೆ. ಅದ್ರಲ್ಲಿ ದಯಮಾಡಿ ನಾವು ಕೂಡ ಅಡಿಷನಲ್ ಆಗಿ ಮೇಡಮ್ ಅವರಿಗೆ ಏನ್ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕ್ಯಾಮ್ರಾಗಳನ್ನ ಅಡಿಷನಲ್ ಹಾಕ್ಸಿ ಅಂತ ಹೇಳಿದ್ದಾರೆ. ಕ್ಯಾಮ್ರಾಗಳನ್ನು ಕೂಡ ಹಾಕ್ಸ್ತೀವಿ. ಪ್ರತಿ ಮೆರವಣಿಗೆಯನ್ನು ಕೂಡ ಅಷ್ಟೇ ತೀಕ್ಷ್ಣವಾಗಿ ಮತ್ತೆ ಎಚ್ಚರಿಕೆಯಿಂದ ಗಮನಿಸುತ್ತೆ ಅಂತ ತಂದ್ಬಿಟ್ಟು ನಾನು ನಿಮ್ಮ ಗಮನಕ್ಕೆ ತರ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ನಮಸ್ಕಾರ. ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ನಾವು ಶಾಂತಿ ಸಭೆ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಶ್ರಾವಣದಿಂದನೇ ಲಾಸ್ಟ್ ವೀಕ್ ಇಂದನೇ ಶುರು ಆಗಿದೆ.
ಈಗ ಶುರು ಆದರೆ ನಮಗೆ ಆಲ್ಮೋಸ್ಟ್ ದೀಪಾವಳಿ ಮುಗಿದ ತನಕ ಕಂಟಿನ್ಯೂಸ್ ಆಗಿ ಒಂದಿಲ್ಲ ಒಂದು ಬಂದೋಬಸ್ತು ಐ ಮೀನ್ ಹಬ್ಬ ಆಚರಣೆ ಇದ್ದೇ ಇರುತ್ತೆ. ಈಗ 26ನೇ ತಾರೀಕೇನು ನಾವು ಈದ್ ಮಿಲಾದ್ ಆಚರಣೆ ಮಾಡ್ತಾ ಇದ್ದೀವಿ. ಅದರದ್ದು ಹಿನ್ನೆಲೆ ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ. ಯಾವುದೇ ಧರ್ಮನೂ ನೀನು ಹೊಡಿ ಬಡಿ ಕಡಿ ಅಂತ ಹೇಳೋದಿಲ್ಲ. ಶಾಂತಿ, ಪ್ರೀತಿ, ಸೌಹಾರ್ದತೆಯನ್ನ ಎಲ್ಲ ಧರ್ಮನೂ ಹೇಳೋದು. ನಾವು ಅದನ್ನು ಹೆಂಗೆ ತಗೊಳ್ತೀವಿ, ಅದನ್ನು ನಾವು ಹೆಂಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಆ ಧರ್ಮದ ಏಕತೆ ದೃಢತೆ ನಿಂತಿದೆ. DSP ಅವರು ನೇರವಾಗಿಯೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಬ್ಯಾನರ್ಸ್ ಅಥವಾ ಫ್ಲಾಗ್ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನಾನು ಹಿರಿಯರಿಗೆ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ಎಲ್ಲಿ ಕಟ್ಟಬೇಕು, ಯಾವುದನ್ನ ಕಟ್ತೀರಾ, ಅದರಲ್ಲಿ ಏನು ಕಂಟೆಂಟ್ ಇದೆ, ಅದರಿಂದ ಯಾರಿಗೆ ಧಕ್ಕೆ ಆಗುತ್ತೆ ಅಥವಾ ಯಾರಿಗೆ ಅದರಿಂದ ಸಮಸ್ಯೆ ಆಗುತ್ತೆ, ಅದನ್ನು ಮತ್ತೆ ಸರಿ ಯೋಚನೆ ಮಾಡಿ. ಯಾರಿಗೂ ಅಬ್ಜೆಕ್ಷನಬಲ್ ಅಂದರೆ ಯಾವುದು ಒಂದು ಬೇರೆ ಸಮುದಾಯಕ್ಕೆ ನಾನು ಒಂದು ಬರೀ ಇದು ಮಾತ್ರ ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ, ಎರಡೂ ಕಡೆ ಮಾತಾಡ್ತಾ ಇದ್ದೀನಿ. ಒಂದು ಬೇರೆ ಕಮ್ಯುನಿಟಿಗೆ ನಾವು ಏನು ಹೇಳ್ತೀವಿ, ಧಾರ್ಮಿಕ ಭಾವನೆ ಅಂತ ಒಂದು ಇರುತ್ತೆ. ನಾವು ಆಚರಣೆ ಮಾಡೋ ಧಾರ್ಮಿಕ ಭಾವನೆ ಎಲ್ಲರಿಗೂ ಇರುತ್ತೆ. ಆ ಭಾವನೆಗೆ ಧಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾದದ್ದು ಪ್ರತಿಯೊಬ್ಬರದ್ದು ಕರ್ತವ್ಯ. ನಾನು ಹೇಳ್ತಾರೆ ಪ್ರತಿಯೊಬ್ಬರದ್ದು ಕರ್ತವ್ಯ. ಯಾರೋ ಒಬ್ರು ಮಾಡಿಬಿಟ್ರು, ಅವ್ರಿಗೂ ನಮಗೆ ಕಂಟ್ರೋಲ್ ಇಲ್ಲ, ಅವರೇನೋ ಮಾಡಿಬಿಟ್ಟಿದ್ದಾರೆ. ಡ್ಯಾಮೇಜ್ ಆದಮೇಲೆ ಸರಿಪಡಿಸಿದ್ದು ಇದ್ದೇವೆ. ಡ್ಯಾಮೇಜ್ ಆದಮೇಲೆ ನಾವು ಅದನ್ನು ಏನು ಹೇಳ್ತೀವಿ, ನಾವು ತೇಪೆ ಹಚ್ಚೋದು ಅಂತೀವಲ್ಲ, ಆ ತೇಪೆ ಹಚ್ಚೋದಿಲ್ಲ, ಅದು ಅರ್ಧ ಹೋಗೋದು ಥರ ಹೋಗದೇ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ಹರಿದು ಹೋದಾದ್ಮೇಲೆ ಹೊಲಿಯೋದು, ಪೇಜೆ ಹಚ್ಚೋದು, ಮತ್ತೆ ಎಳೆದಾಡೋದು, ಮತ್ತೆ ಕಿತ್ತೋಗೋದು, ಅದರ ಬಗ್ಗೆ ತುಂಬಾ ನಾವು ಹೇಳಿದ್ವಿ ನಿಮಗೆಲ್ಲ. ನಾವು ಈಗ ಯಾರಾದ್ರು ಬ್ಯಾನರ್ ಪ್ರಿಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾನು ಗಮನಕ್ಕೆ ಇರಲಿ, ಅವ್ರಿಗೂ ಕೂಡ ನೋಟಿಸ್ ಮಾಡಿದ್ದೀವಿ. ಅವ್ರದ್ದೊಂದ್ಸಲ ಹೇಳ್ತೀನಿ, ಹಿರಿಯರಿಗೆ ರಾತ್ರಿ ಕಟ್ತಾರೆ ನಿಮ್ಮ ಹುಡುಗರು, ಕಂಟ್ರೋಲ್ ಇಲ್ಲ ಅವರು, ಎಲ್ಲಿ ಕಟ್ಟಬಾರ್ದಲ್ಲಿ ಕಟ್ತಾರೆ, ಅದಕ್ಕಿಂತ ಅಲ್ಲಿಂದ ಬಿದ್ದಂದ್ರೆ ಎಲ್ಲ ಹೋಗ್ತಾನೆ, ಮೇಲೆ ಹೋಗ್ತಾನೆ ಅಂತ. ನಿಮ್ದು ಮನೇನ ಕಟ್ಕೊಳ್ಳಿ ಅಂದ್ರೆ ಏನ್ ಬೇಕಾದ್ರೆ ಕಟ್ಟಕ್ಕಾಗಲ್ಲ. ಮನೆ ಕೂಡ ಸಾರ್ವಜನಿಕ ಸ್ಥಳನೇ, ಹೊರಗಡೆ ಏನ್ ಕಾಣುತ್ತೆ ಅದೆಲ್ಲ ಸಾರ್ವಜನಿಕ ಸ್ಥಳನೇ. ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ತಾ ಇದ್ದೀರಾ, ಪರ್ಮಿಷನ್ ಕಟ್ಟಾಗೆ, ಮೈಕ್ ಪರ್ಮಿಷನ್ ಆಗಿರ್ಬೋದು, ಮತ್ತೊಂದಾಗಿ ಏನಾಗಿರ್ಬೋದು, ರೂಟ್ ಪರ್ಮಿಷನ್, ಮೆರವಣಿಗೆಗೆ ರೂಟ್ ಪರ್ಮಿಷನ್ ಆಗಿರ್ಬೋದು, ಎಲ್ಲನೂ ನೀವು ಅಪ್ಲೈ ಮಾಡಿದ ತಕ್ಷಣ ಸಿಗುತ್ತೆ. ನೀವು ರಾಣೆಬೆನ್ನೂರಲ್ಲಿ ಗಮನ ಹರಿಸಬೇಕಾಗಿದ್ದು, ಕೆಲವೊಂದು 3-4 ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಇಲ್ಲಿ, ಅಲ್ಲಿ ಬ್ಯಾನರ್ ಪೇಂಟಿಂಗ್ಸ್ ಕಟ್ಟಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿದರೆ ಏನೂ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಸ್ಪ್ರೆಡ್ ಮಾಡ್ತಾರೆ, ಯಂಗ್ಸ್ಟರ್ಸ್ ಬೇಗ ನಂಬಿ ಬಿಡ್ತಾರೆ. ಅದನ್ನು ಬೇಗ ಅದನ್ನು ಇನ್ನೊಂದಷ್ಟು ಜನಕ್ಕೆ ಬೇಗ ಕಳಿಸ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ನಿಜಾನ ಸುಳ್ಳ, ಅಲ್ಲಿ ಬೇರೆ ಕಡೆ ಕಳಿಸಿ ಅವನಿಗೆಲ್ಲ ಇಕ್ಕಟ್ಟ ಮಾಡಿ ಅವ್ರಿಗೆಲ್ಲ ಏನೇನು ಇಲ್ಲದೆ ಇರೋದನ್ನೆಲ್ಲ ಮಾಹಿತಿ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ನಮ್ಮ ಗಮನಕ್ಕೆ ತೊಗೊಂಡ್ಬಿಡಿ. ಈ ಥರ ಪೋಸ್ಟ್ ನಾವಂತರೂ ನಮ್ಮ ಟೀಮ್ ಅಬ್ಸರ್ವ್ ಮಾಡ್ತಾನೆ ಇದೆ. ನಾವು ಇಲ್ಲಿ ಕೂತವ್ರು ಮಾಡ್ತಾ ಇಲ್ಲ, ಈ ಕೂತವ್ರಿಗೂ ಇದೆ. ನಾವು ಯಾವಾಗಲೂ ಅದನ್ನೇ ನೋಡ್ಕೊಂಡು ಕೂರಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಟೀಮ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮೇ ಇದೆ ನಮ್ಮದು. ಜಿಲ್ಲಾ ಮಟ್ಟದಲ್ಲಿ ಇದೆ, ರಾಜ್ಯ ಮಟ್ಟದಲ್ಲಿ ಇದೆ, ಇಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಇರುತ್ತೆ. ಎಲ್ಲರೂ ನೋಡ್ತಾ ಇರ್ತಾರೆ. ಇವೊಂದು ನಿಮಗೆ ಏನೋ ಗೊತ್ತಾದ್ರು ಒಬ್ಜೆಕ್ಷನಲ್ ಲೆವೆಲ್ ಅನಿಸ್ತಾ ಇದೆ ಅಂತಂದ್ರೆ ತಕ್ಷಣ ನಮಗೆ ನಿಮ್ಮ ಬೀಟ್ ಕಾನ್ಸ್ಟೇಬಲ್ಗೆ ಅಥವಾ ನಮ್ಮ ಯಾರಿಗಾರು ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಕಳಿಸ್ಬಿಟ್ಟು ಸರ್ ಈ ಥರ ಹಾಕಿದ್ದಾರೆ, ಒಂದು ಸ್ವಲ್ಪ ನೋಡಿ ಏನಾಗುತ್ತೆ, ಅವ್ನು ಹಾಕಿದ್ದಾನೆ, ಅವನಿಗೆ ಇದು ಮಾಡೋಣ ಅದು ಮಾಡೋಣ ಅಂತ ಅಲ್ಲಿ ನಾವು ಏನೋ ಒಂದು ಗುಂಪು ಕಟ್ಕೊಳ್ಳೋ ಬದಲು ನಮ್ಮ ಗಮನಕ್ಕೆ ತಂದರೆ ನಾವು ತಕ್ಷಣ ಅದನ್ನು ಯಾರು ಹಾಕಿದ್ದಾನೆ, ಏನು ಹಾಕಿದ್ದಾನೆ ಅನ್ನೋದನ್ನ ನಾವು ಆ್ಯಕ್ಷನ್ ತಗೊಳ್ತೀವಿ. ಸೊ ದಟ್ ಚಿಕ್ಕದನ್ನ ಅಲ್ಲೇ ನಾವು ಸರಿಪಡಿಸ್ಬೋದು. ಅದೆಲ್ಲ ಸ್ಪ್ರೆಡ್ ಆಗಿ ಇಡೀ ಊರಿಗೆ ಆಗ್ವಿ, ಅವನಂತೆ ಹಿಂಗಂತೆ ಗೊತ್ತಲ್ಲ ಕತೆ. ಈಗ ನಾವೊಂದು ಸಣ್ಣವರಿದ್ದಾಗ ಆಟ ಆಡ್ತಿದ್ವಿ, ಒಂದು ಸರ್ಕಲ್ ಆಗಿ ಕುತ್ಕೊಂಡು ಎಲ್ಲರೂ ಆಡಿರ್ತೀರ, ಏನಾದ್ರು ಕಿವಿಯಲ್ಲಿ ಒಂದು ಏನೋ ಹೇಳೋದು, ಅವನಿಗೆ ಹೇಳೋದು ಎಲ್ಲರಿಗೂ ಸರ್ಕಲ್ ಆಗಿ ಬಂದು ಲಾಸ್ಟ್ ಮ್ಯಾನ್ ಅದು ಹೊರಗೆ ಅವ್ನ ಬಾಯಿಂದ ಬರ್ಬೇಕಾದ್ರೆ ಏನು ಬಂದಿರುತ್ತೆ, ವಿಚಿತ್ರವಾಗಿ ಏನೋ ಒಂದು ಬಂದಿರುತ್ತೆ, ಕೊನೆಗೆ ಒಂದು ಸೌಂಡ್ ಬಂದಿರುತ್ತೆ ಅಷ್ಟೇ. ಹಂಗೆ ಆಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ಸ್ಪೆಷಲಿ ರಾಣೆಬೆನ್ನೂರಲ್ಲಿ ಈದ್ ಮಿಲಾದಲ್ಲಿ ಯಾವತ್ತೂ ಏನು ಘಟನೆಗಳು ನಡೆದಿಲ್ಲ. ಆ ಹಿಸ್ಟ್ರಿನ ನಾವು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡೋಣ, ಶಾಂತಿಯುತವಾದ ಊರು ಅಂತ. ಸೊ ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗುತ್ತೆ. ನಾವು ಮಾತ್ರ ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀರಲ್ಲ, ನಿಮ್ಮಿಂದ ಇದೆಲ್ಲ ಮಾಹಿತಿ ಬೇರೆಯವರಿಗೆಲ್ಲ
ಹರಡಬೇಕಲ್ಲ ಸಮಾಜಕ್ಕೆ. ನೀವಷ್ಟೇ ರಿಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀರಿ, ಪ್ರತಿನಿಧಿಗಳಾಗಿ ಬಂದಿದ್ದೀರಿ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ಬೇಕು, ಅದು ತಿರುಗಿಸ್ತಿರಲ್ಲ ರೀ ಸರ್ಕಾರದಲ್ಲಿ, ದಯಮಾಡಿ ಅದನ್ನು ಅವಾಯ್ಡ್ ಮಾಡಿಸ್ತೀವಿ. ಎಷ್ಟೋ ಜನ ಕಣ್ಣೆ ಕಳ್ಕೊಂಡಿದ್ದಾರೆ, ಅವರಿಗೆ ಏನು ಇದೇ ಇರ್ತಿಲ್ಲ, ಅಲ್ಲಿ ಏನಾಗ್ತಾ ಇದೆ ಖಬರೇ ಇರಲಿಲ್ಲ. ಸುಮ್ಮನೆ ಅದೊಂದು ಏನೋ ಅಂತ ತಿರುಗಿಸ್ತಾ ಇರ್ತಾರೆ. ಅಲ್ಲಿ ಎಷ್ಟೋ ಜನ ಹೊಡೆದಿದೆ ಅದು. ಇದು ನನ್ನ ಪೊಲೀಸಿಗೆ ಮೊನ್ನೆ ಲಾಸ್ಟ್ ಟೈಮ್ ನಾನು ನೋಡಿದ್ರೆ ಸಣ್ಣದಾಗಿ ಟಚ್ ಆಯಿತು. ಅಂದರೆ ಆ ಹುಡುಗರಿಗೆ ಏನಂದ್ರೆ ಅದನ್ನ ಬ್ಯಾನರ್ ತಿರುಗಿಸ್ಬೇಕಷ್ಟೇ, ಫ್ಲಾಗ್. ಅದನ್ನ ಸ್ವಲ್ಪ ದಯಮಾಡಿ ನಮ್ಗೆ ಹೇಳಿ ಅವಾಯ್ಡ್ ಮಾಡಿಸ್ಬೇಕ್ರಿ. ಕಂಟೆಂಟ್ ಏನು ಮಾತಾಡ್ತಿರ್ತಾರೆ ಅದು ಕೂಡ ಬೇರೆ ಇದಕ್ಕೆ ಭಾವನೆ ಇದ್ದಕ್ಕೆ ಆಗದೆ ಇರೋ ಥರ ಇರಲಿ. ಎಷ್ಟು ಡೆಸಿಬಲ್ ಮಾತ್ರ ನಮ್ಮ ಕಿವಿಗೆ ತಲ್ಕೊಳ್ಳುತ್ತೆ ಅಂತ ನಾವೆಲ್ಲ ಭಾಳ ಬೇಕಾಗಿದ್ದೀವಿ. ಆ ಪಟಾಕಿ ಸೌಂಡ್ ಆಗಿರ್ಬೋದು ಅಥವಾ ಸೌಂಡ್ ಬಾಕ್ಸ್ ಅವಾಜ್ ಆಗಿರ್ಬೋದು. ಸೊ ನೀವೆಲ್ಲ ಈಗ ಈಗಂತೂ DJ ಬಳಸಲ್ಲ ಅನ್ಕೊಳ್ತೀನಿ. ಕೆಲಸ ನಾವು ಮಾಡ್ತೀವಿ, ಆ ಕೆಲಸಕ್ಕೆ ನಿಮ್ಮ ಸಹಕಾರ, ಈ ಊರು ಶಾಂತಿಯಿಂದ ಇರೋದು ಅಂತ ನಾವು ಬಯಸ್ತೀವಿ. ಸೊ ನಂದು ಈ ಊರಲ್ಲಿ 2ನೇ ಈದ್ ಮಿಲಾದ್ ಆಚರಣೆ ಮಾಡ್ತಾ ಇದ್ದೀವಿ. ಇಡಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇತ್ತೀಚೆಗೆ ಆಮೇಲೆ ಯಾರು ಸೇರ್ತಾ ಇದ್ದಾರೆ, ಗಾಂಜಾ ಯಾರು ನಮ್ಮಲ್ಲಿ ಗಾಂಜಾ ಬಿಟ್ಟರೆ ಬೇರೆ ಇಲ್ಲ ಪುಣ್ಯಗೆ ಇದು ನಮ್ಮ ಜಿಲ್ಲೆಯಲ್ಲಿ. ಅದನ್ನು ಗಾಂಜಾ ನಿರ್ಬಾರ್ದಾಗಿತ್ತು. ಗಾಂಜಾ ಇದು ಎಲ್ಲಿಂದ ತರ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಒಂದು ಟೀಮ್ ವರ್ಕೌಟ್ ಮಾಡ್ತಾ ಇರುತ್ತೆ. ಸುಮಾರು ಈಗ ಗಾಂಜಾ ಸೇದವ್ರ ಮೇಲೂ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಆದರೆ ಅವ್ರ ಮೇಲೆ ಅರೆಸ್ಟ್ ಮಾಡೋದು ಅಥವಾ ಇದು ಮಾಡೋದಲ್ಲ, ಅದರಿಂದ ಹೊರಗೆ ತರಿಸ್ಲಿಕ್ಕೆ ಸಂಮಿತ್ರ ಅಂತ ಒಂದು ಯೋಜನೆ ತಂದಿದ್ದೀವಿ. ಸಮುದಾಯದ ಪೊಲೀಸಲ್ಲಿ ನಮ್ಮ DC ಸಾಹೇಬರು, ಅಂದರೆ ಅವರಿಗೆ ನಮ್ಮವರ ಮಿತ್ರ ಥರ ಇರ್ತಾರೆ. ಕೌನ್ಸಿಲಿಂಗ್ ಬೇಕಾದ್ರೆ ಕೌನ್ಸಿಲಿಂಗು, ಟ್ರೀಟ್ಮೆಂಟು ಎಲ್ಲರಿಗೂ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಈ ರೈಸ್ ಮತ್ತು ಬೇಡ ಏನಿದೆ, ಇದು ಮುಂಚೆ ಸೇಲ್ ನೋ ಟು ಡ್ರಗ್ಸ್ ಅಂತ ಇದೆ. ಅದಕ್ಕೆ ಈಗ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಆ ಕೆಲಸ ಇನ್ನೂ ಜಾಸ್ತಿ ನಡೀತಾ ಇದೆ. ಪ್ರತಿ ಸ್ಕೂಲ್ ಮತ್ತು ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೈಸ್ಕೂಲ್ ಮತ್ತು PU ಡಿಗ್ರಿ ಎಲ್ಲ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಜೈ ಹಿಂದ್. ಕೆಲವೊಂದಷ್ಟು ಸಲಹೆಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಮೆರವಣಿಗೆ ಮಾರ್ಗದಲ್ಲಿ ಬೇಕಾಗಿರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆ, ಕ್ಲೀನ್ಲಿನೆಸ್ಸು ಮತ್ತು ಅನುಮತಿಗಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇವನ್ನೆಲ್ಲ ನಾವು ಮಾಡ್ತೀವಿ ಅಂತ ತಮಗೆ ತಿಳಿಸ್ತಾ, ಹಾಗೆ ತಾವೆಲ್ಲ ಇದುವರೆಗೂ ನಮ್ಮ ಹಿರಿಯ ಅಧಿಕಾರಿಗಳು ನೀಡಿದಂಥ ಎಲ್ಲ ಸೂಚನೆಗಳನ್ನ ಸಾಮಾಜಿಕ ಜಾಲತಾಣ ಬಳಕೆ ಬಗ್ಗೆ ಮತ್ತು ಕರ್ಕಶ ಧ್ವನಿವರ್ಧಕಗಳ ಬಳಕೆ ಬಗ್ಗೆ, ರೂಟ್ ಯಾವ ರೂಟಲ್ಲಿ ನೀವು ಸಾಗಬೇಕು ಅನ್ನೋದ್ರ ಬಗ್ಗೆ, ಮತ್ತು ಬ್ಯಾನರ್ಸ್ ಬಂಟಿಂಗ್ಗಳನ್ನ ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರ ಬಗ್ಗೆ ಇದುವರೆಗೂ ನೀಡಿದಂಥ ಎಲ್ಲ ಸೂಚನೆಗಳನ್ನ ನೀವು ಪಾಲಿಸ್ತೀರಿ ಅಂತ ಆಶಿಸ್ತಾ, ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಯ ಗಂಟ ಒಂದು ಅರ್ಪಣೆ. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಿ ಸಭೆಯನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು DYSP, ನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಂಥ ಈ ಶಾಂತಿ ಸಭೆಯ ಉದ್ದೇಶವನ್ನು ಎಲ್ಲರ ಅರಿತು ಬೆರೆತು ಶಾಂತಿ ಸೌಹಾರ್ದತೆಯಿಂದ ಈ ಒಂದು ಹಬ್ಬ ಹರಿದಿನಗಳನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.